ಎಲ್ರಿಗೂ ನಮಸ್ಕಾರ. ವಿಡ್ಸ್ ಕುಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಬೊಂಬಿಲ್ ಫಿಶ್ ಫ್ರೈ ಮಾಡ್ತಾ ಇದ್ದೇನೆ. ಇದಕ್ಕೆ ಬಾಂಬೆ ಡಕ್ ಅಂತ ಹೇಳ್ತಾರೆ. ಕ್ರಿಸ್ಪಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೊಂಬಿಲ್ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೊಂಬಿಲ್ ಫಿಶ್ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಬೊಂಬಿಲ್ ಮೀನನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿದ್ದೇನೆ. ಇದನ್ನು ಈಗ ಸಣ್ಣ ಸಣ್ಣ ತುಂಡುಗಾಗಿ ಕಟ್ ಮಾಡುವ. ಈಗ ಇದಕ್ಕೆ ನಡುಭಾಗದಲ್ಲಿ ಹೀಗೆ ಕಟ್ ಹಾಕುವ. ಬೇಕಾದರೆ ಇದನ್ನು ಮುಳ್ಳು ಕೂಡ ತೆಗಿಬಹುದು. ನಾನು ಹೀಗೇ ಇದಕ್ಕೆ ಕಟ್ ಹಾಕಿ ಇಡ್ತಾ ಇದ್ದೇನೆ. ಇದರಲ್ಲಿ ತುಂಬ ಮಾಯ್ಶ್ಚರ್ ಇರುತ್ತೆ, ಅದಕ್ಕೆ ಇದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನು ಕವರ್ ಮಾಡಿ ಅದರ ಮೇಲೆ ಏನಾದರೂ ಭಾರದ ವಸ್ತು ಇಟ್ಟು ಬಿಡಬೇಕು. ಇದರಿಂದ ಅದರ ನೀರು ಚೆನ್ನಾಗಿ ಹೋಗ್ತದೆ. ನೋಡಿ, ಹೀಗೆ ಎಲ್ಲ ಬಿಡಿಸಿ ಇಡ್ತೇನೆ. ಅದರ ಮೇಲೆ ಬಟ್ಟೆ ಹಾಕಿ ಡಬ್ಬನ ಇಡ್ತಾ ಇದ್ದೇನೆ. ನೋಡಿ, ಒಂದು ಅರ್ಧ ಗಂಟೆ ನಂತರ ಓಪನ್ ಮಾಡಿ ತೆಗೆದರೆ ಅದರ ನೀರೆಲ್ಲ ಹೋಗಿರ್ತದೆ. ಈಗ ಇದನ್ನು ಪುನಃ ನಾನಿಲ್ಲಿ ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡ್ತೇನೆ. ಇದರಿಂದ ಫ್ರೈ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಈಗ ಇದಕ್ಕೆ ಮಸಾಲೆ ಹಾಕುವ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ, ಸ್ವಲ್ಪ ಅರಿಶಿನ ಪುಡಿ ಹಾಗೂ ನಿಂಬೆ ರಸ. ಇದು ಫಸ್ಟ್ ಮ್ಯಾರಿನೇಷನ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನು ಒಂದು 10 ನಿಮಿಷ ಸೈಡಲ್ಲಿ ಇಡ್ತೇನೆ. ಸೆಕೆಂಡ್ ಮ್ಯಾರಿನೇಷನ್ಗೆ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಉಪ್ಪು, ಅರಿಶಿನ ಪುಡಿ, ಕೆಂಪು ಮೆಣಸಿನ ಪುಡಿ, ಮಾಲ್ವನಿ ಮಸಾಲ ಸ್ವಲ್ಪ ಜಾಸ್ತಿ, ಸ್ವಲ್ಪ ಕಾರ್ನ್ಫ್ಲವರ್, ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು ಮೊಟ್ಟೆ, ಸ್ವಲ್ಪ ನಿಂಬೆ ರಸ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲನ ಹಾಕಿ ಮಿಕ್ಸ್ ಮಾಡುವ. ಈಗ ಎಲ್ಲ ಮೀನನ್ನು ಇದರಲ್ಲಿ ಹಾಕಿ ಮಸಾಲ ಹಾಕುವ. ಹೀಗೆ ಚೆನ್ನಾಗಿ ಇದಕ್ಕೆ ಸ್ಪ್ರೆಡ್ ಮಾಡಬೇಕು. ಈಗ ಎಲ್ಲ ಮೀನಿಗೆ ಮಸಾಲೆ ಹಾಕಿ ಆಯಿತು. ಇದನ್ನು ಒಂದು 10-15 ನಿಮಿಷ ಇಟ್ಟರೂ ಸಾಕು. ಈಗ ಮೀನಿಗೆ ಕೋಟಿಂಗ್ ಮಾಡಲಿಕ್ಕೆ ನಾನಿಲ್ಲಿ ರವೆ, ಅಕ್ಕಿ ಹಿಟ್ಟು, ಸ್ವಲ್ಪ ಮಾಲ್ವನಿ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇದರಲ್ಲಿ ಮೀನಿನ ಪೀಸ್ ಒಂದೊಂದೇ ಹಾಕಿ ಇದಕ್ಕೆ ಕೋಟ್ ಮಾಡುವ. ಹೀಗೇ ಎಲ್ಲ ಮೀನಿಗೆ ಕೋಟಿಂಗ್ ಮಾಡಿ ಸೈಡಲ್ಲಿ ಇಡುವ. ಈಗ ನಾನಿಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಬಿಸಿಯಾದ ನಂತರ ಒಂದೊಂದೇ ಮೀನಿನ ತುಂಡನ್ನು ಹೀಗೆ ಹಾಕಿ ಇದನ್ನು ಫ್ರೈ ಮಾಡಬೇಕು. ಒಂದು 2 ನಿಮಿಷದ ನಂತರ ಇದನ್ನು ಫ್ಲಿಪ್ ಮಾಡಬೇಕು. ಹೀಗೆ ಇದಕ್ಕೆ ಮೊಟ್ಟೆ ಹಾಕಿರೋದ್ರಿಂದ ಸ್ವಲ್ಪನೂ ಮಸಾಲೆ ಎಣ್ಣೆಯಲ್ಲಿ ಬಿಡುವುದಿಲ್ಲ. ನೋಡಿ, ಕೋಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ಮೀನು ಕೂಡ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಎಣ್ಣೆ ಸ್ವಲ್ಪನೂ ಹೀರೋದಿಲ್ಲ, ಹಾಗೇನೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಹೀಗೆ ಎಲ್ಲ ಮೀನನ್ನು ಫ್ರೈ ಮಾಡಿ ತೆಗೆಯುವ. ಬೊಂಬಿಲ್ ಫಿಶ್ ಫ್ರೈ ರೆಡಿ ಆಯಿತು. ಹೀಗೆ ಮಸಾಲ ಹಾಕಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಫ್ರೈ ಆಗ್ತದೆ. ಇದನ್ನು ಈರುಳ್ಳಿ ಹಾಗೂ ನಿಂಬೆಹಣ್ಣಿನ ಸ್ಲೈಸ್ನೊಟ್ಟಿಗೆ ಸರ್ವ್ ಮಾಡಿ ಒಟ್ಟಿಗೆ ತಿನ್ನಲಿಕ್ಕೆ ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಹಾಗೆ ಕ್ರಿಸ್ಪಿಯೂ ಇದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.